ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ. ಯಾಕಂದರೆ ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಸುಮಾರು ಜನ ಕೇಳ್ತಿದ್ರಿ ಹಾಸ್ಪಿಟ್ಲ್ ವಿಡಿಯೋ ಹಾಕಿದಾಗ ಅಮ್ಮ ಹೇಗಿದ್ದಾರೆ ಅಂತೆಲ್ಲ. ಅಮ್ಮ ತೀರೋದ್ರು. ಇದು 11 ದಿನದ ಕಾರ್ಯ. ಆ ಟೈಮಲ್ಲಿ ನಾನು ವಿಡಿಯೋ ಹಾಕೋಣ ಅಂತೇಳಿ ಹಾಕಿದೆ. ರಾಮ 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 ಗೋವಿಂದ ಆಂಜನೇಯ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಲಕ್ಷ್ಮೀ ರಂಗನಾಥ ಸ್ವಾಮಿ ಪಾದ ಗೋವಿಂದ ಶಿವ ನಮ ಪಾರ್ವತಿ ಪರಿಹರ ಮಹದೇವ ಯಾಕಂದರೆ ಬಿಫೋರ್ ವಿಡಿಯೋ ಎಲ್ಲ ಹಾಕೋಷ್ಟು ನಿಜವಾಗ್ಲೂ ನಂಗೆ ಧೈರ್ಯ ಇರಲಿಲ್ಲ. ಆ ಒಂದು ಮನಸ್ಥಿತಿನೂ ನಾನಿರಲಿಲ್ಲ. ಆದರೂ ಕೂಡ ಎಲ್ಲರೂ ಕೇಳ್ತಾಯಿದ್ರು, ಸುಮಾರು ಜನ ಏನಾಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ ಸುಮಾರು ಜನ ನನಗೆ ಕೇಳ್ತಾಯಿದ್ರು, ಏನಾಯಿತು, ಅಮ್ಮ ಹುಷಾರಾಗಿದ್ದಾರಾ, ರಿಕವರಿ ಆಗ್ತಾರೆ, ಏನೂ ಆಗಲ್ಲ ಅಂತೆಲ್ಲ. ಹಾಗಾಗಿ ನಾನು ಫೈನಲ್ ಏನಾಯಿತು ಅಂತ ಹಾಕ್ತಾಯಿದ್ದೀನಿ. ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮೆಸೇಜ್ ಮಾಡಿದ್ರಿ, ಏನೂ ಆಗಲ್ಲ, ದೇವರಿದ್ದಾನೆ, ಎಲ್ಲನೂ ಒಳ್ಳೆಯದಾಗುತ್ತೆ ಅಂತೆಲ್ಲ ತುಂಬ ಮೆಸೇಜ್ಗಳನ್ನ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಒಂದು ಸಾಂತ್ವನ ಹೇಳಿದ್ರಿ, ನನಗೊಂದು ಧೈರ್ಯ ತುಂಬಿದ್ರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಟ್ ಏನು ಮಾಡೋಕ್ಕಾಗಲ್ಲ, ಉಳಿಸ್ಕೊಳಕ್ಕಾಗಲಿಲ್ಲ. ತುಂಬ ನಾವು ಕೂಡ ಟ್ರೈ ಮಾಡಿದೆ. ಈಗ 4-5 ತಿಂಗಳಿಂದನೂ ಅವ್ರಿಗೆ ಹುಷಾರಿರಲಿಲ್ಲ, ಬಿದ್ದು ಕಾಲೆಲ್ಲ ಏಟು ಮಾಡ್ಕೊಂಡಿದ್ರು. ಫೈನಲ್ ಆಗಿ ಡಾಕ್ಟ್ರು ಏನೇ ಆದರೂ ಉಳಿಯಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು, ಹೇಗೆ ವಾಯ್ಸ್ ಓವರ್ ಕೊಡಬೇಕು ಅಂತ. ಆ್ಯಕ್ಚುಲಿ ತುಂಬ ದಿನ ಆಯಿತು ಎಡಿಟ್ ಮಾಡಿ ಇಟ್ಕೊಂಡು. ಬಟ್ ನನಗೆ ಹೆಂಗೆ ಅಪ್ಲೋಡ್ ಮಾಡೋದು, ಯಾವ ಥರ ಮಾತಾಡೋದು ದೇವರಾಣೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ಮನೇಲೂ ಈ ಸಿಚುವೇಶನ್ಗಳು ಆಗಿರುತ್ತೆ. ನನ್ನ ಜೀವನದಲ್ಲಿ ಇದು ಒಂಥರ ಹೊಸ್ದು ಅಂತಲೇ ಹೇಳ್ಬೋದು. ಏಕೆಂದರೆ ನನ್ನ ಹತ್ರದವರು ಅಥವಾ ನನಗೆ ತುಂಬ ಬೇಕಾಗಿರೋರು ಅಂತ ಯಾವತ್ತೂ ಈ ಥರ ಎಲ್ಲ ಆಗಿರಲಿಲ್ಲ. ಹಾಗಾಗಿ ನನ್ನ ಜೀವನದಲ್ಲಿ ಇದೆಲ್ಲನೂ ಹೊಸ್ದು. ಹೇಗೆ ತೊಗೋಬೇಕು, ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆಂದರೆ ನನ್ನ ಅಮ್ಮ ಅಂದರೆ ನನಗೆ ತುಂಬಾ ಇಷ್ಟ. ನೀವುಗಳು ನೋಡಿರ್ತೀರ. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಂಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಕೂಡ ಆಗ್ತಿಲ್ಲ, ಅಳು ಬಂದಂಗೆ ಅನ್ನಿಸ್ತಿದೆ. ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ, ಮಿಸ್ ಮಾಡ್ಕೊಳ್ತಿದ್ದೀನಿ. ಊರಿಗೆ ಹೋದಾಗಲಿ ಅಂದರೆ ಅವರು ಯಾವಾಗಲೂ ಕರಿತಿದ್ರು ಬರೋದನ್ನ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ನಂಗೆ ಮಾತಾಡೋಕ್ಕಾಗ್ತಿಲ್ಲ.